ಆತ್ಮೀಯ PU ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಳೆದ ಸಾಲಿನ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಕ್ವಶನ್ ನಂಬರ್ 13ರಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂಡ್ ಮ್ಯಾಚ್ ದ ಪ್ರನೌನ್ಸ್. ನೋಡಿ, ಇಲ್ಲಿ ಒಂದು ಪ್ರನೌನ್ಸ್ ಮೇಲ್ಗಡೆ ಇರುವಂತಹ ಪ್ರಶ್ನೆ. ಇನ್ ಕಾಲಮ್ ಎ ಕಾಲಮ್ ನಲ್ಲಿ ಪ್ರನೌನ್ಸ್ ಗಳನ್ನ ಕೊಡಲಾಗಿದ್ದಾರೆ, ಬಿ ಕಾಲಮ್ ನಲ್ಲಿ ನೌನ್ ಮತ್ತು ನೌನ್ ಫ್ರೇಸ್ ಗಳನ್ನ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಅನ್ನ ಓದ್ಬಿಟ್ಟು ಅಲ್ಲಿ ಕೊಟ್ಟಿರುವಂತಹ ಎ ಕಾಲಮ್ ನಲ್ಲಿರುವಂತಹ ಪ್ರನೌನ್ಸ್ ಗಳನ್ನ ಬಿ ಕಾಲಮ್ ನಲ್ಲಿರುವಂತಹ ನೌನ್ ಮತ್ತು ನೌನ್ ಫ್ರೇಸ್ ಗಳ ಜೊತೆಗೆ ನೀವು ಹೊಂದಿಕೆ ಮಾಡಬೇಕಾಗಿದೆ, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಮಾಡೋದಿದೆ. ಸೊ ಹಾಗಾದ್ರೆ ಹೆಂಗ್ ಓದ್ಬೇಕು ಅಂತ ಹೇಳಿ ನೋಡಿದಾಗ, ಮೊದಲಿಗೆ ನೋಡಿ, ಈ ಪ್ಯಾರಾಗ್ರಾಫ್ ಅನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ ಅಂತಂದಾಗ, ಆಲಿವರ್ ಗೋಲ್ಡ್ ಸ್ಮಿತ್ ವಾಸ್ ಸಮಟೈಮ್ಸ್ ಕಾಲ್ಡ್ ಡಾಕ್ಟರ್ ಗೋಲ್ಡ್ ಸ್ಮಿತ್ ಬಿಕಾಸ್ ಹಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಒಂದು ಹಿ ಅನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಮಾರ್ಕ್ ಮಾಡಿದೀವಿ, ಅದಕ್ಕೆ ಎ ಅಂತ ಹೆಸರನ್ನು ಕೊಟ್ಟಿದೀವಿ. ಹ್ಯಾಡ್ ಸ್ಟಡಿಡ್ ಮೆಡಿಸಿನ್. ಒನ್ ಡೇ ಅ ಪುವರ್ ವುಮನ್ ಕೇಮ್ ಟು ಹೀಸ್ ಹೌಸ್ ಅಂಡ್ ಶಿ ಆಸ್ಕ್ಡ್ ಹಿಮ್ ಇಫ್ he would come to see her husband who was sick and would not eat any food. Dr. Goldsmith gave her a small box which had money in it. ಸೊ ಈ ಒಂದು ಪ್ಯಾರಾಗ್ರಾಫ್ ದಲ್ಲಿ ನಿಮಗೆ 5 ಪ್ರನೌನ್ ಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ಅಂಡರ್ಲೈನ್ ಮಾಡಿ ಅವುಗಳಿಗೆ ABCDE ಅಂತ ಹೇಳಿ ಅವುಗಳನ್ನ ನೇಮಿಂಗ್ ಕೂಡ ಮಾಡಿದ್ದಾರೆ. ಮೊದಲಿಗೆ ಹಿ ಅಂತ ಇದೆ, ಎರಡನೇದು ಹೀಸ್ ಅಂತ ಇದೆ, ಮೂರನೇದು ಶಿ ಅಂತ ಇದೆ, ನಾಲ್ಕನೇದು ಹೂ, ಐದನೇದು ವಿಚ್ ಅಂತ ಹೇಳಿ. ಅದೇ ನಾವು ಕಾಲಮ್ ಎ ದಲ್ಲಿ ನೋಡ್ತಾ ಇದ್ದೀವಿ, ಹಿ, ಹೀಸ್, ಶಿ, ಹೂ, ವಿಚ್. ಬಿ ಕಾಲಮ್ ಅಲ್ಲಿ ಪುವರ್ ವುಮನ್ಸ್ ಹಸ್ಬೆಂಡ್, ಪುವರ್ ವುಮನ್, ಡಾಕ್ಟರ್ ಗೋಲ್ಡ್ ಸ್ಮಿತ್, ಅ ಸ್ಮಾಲ್ ಬಾಕ್ಸ್, ಹೌಸ್, ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್. ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಈ ಸೆಂಟೆನ್ಸ್ ಅನ್ನ ಓದಿದಾಗ ಹಿ ಯಾರನ್ನ ರೆಫರ್ ಮಾಡುತ್ತೆ, ಇದು ಪ್ರನೌನ್ ಆಗಿರೋದ್ರಿಂದ ನಾವು ನೌನ್ ಅಥವಾ ನೌನ್ ಫ್ರೇಸ್ ಅನ್ನ ಕಂಡು ಹಿಡಿಬೇಕಾಗಿರೋದ್ರಿಂದ ಹಿ ಯಾರನ್ನ ರೆಫರ್ ಮಾಡುತ್ತಂದ್ರೆ, ಹಿ ಅನ್ನೋದು ಗೋಲ್ಡ್ ಸ್ಮಿತ್, ಡಾಕ್ಟರ್ ಗೋಲ್ಡ್ ಸ್ಮಿತ್ ಅವರನ್ನ ರೆಫರ್ ಮಾಡುತ್ತೆ. ಸೊ ಇಲ್ಲಿ ಹೀಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಡಾಕ್ಟರ್ ಗೋಲ್ಡ್ ಸ್ಮಿತ್ ಅಂತ ಹೇಳಿ. ಹಾಗಾದ್ರೆ ಹೀಸ್ ನೋಡಿ, ಇಲ್ಲಿ ನೋಡಿ ಹೀಸ್ ಹೌಸ್ ಅಂತಿದೆ. ಇಲ್ಲಿ ನಾವೇನ್ ನೋಡ್ತಿದ್ದೀವಿ ಅಂದ್ರೆ ಪೊಸೆಸಿವ್ ಅಲ್ಲಿ ಇರುವಂತಹ ಕೇಸ್ ಅನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಹೀಸ್ ಅನ್ನೋದು ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಹೌಸ್ ಅಂತ ಹೇಳಿ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತಂದ್ರೆ ಹೀಸ್ಗೆ ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಅನ್ನೋದು ಸರಿಯಾದ ಉತ್ತರ. ಹಾಗಾದ್ರೆ ಶಿ ಅಂದ್ರೆ ಯಾರು? ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ನಾವು ಒಬ್ಳು ಮಹಿಳೆಯನ್ನು ನೋಡ್ತಾ ಇದ್ದೀವಿ. ಅವಳು ಯಾರಪ್ಪ ಅಂದ್ರೆ ಅ ಪುವರ್ ವುಮನ್ ಅಂತ ಹೇಳಿ. ಸೊ ಇಲ್ಲಿ ಶಿ ಅನ್ನೋದು ಏನಾಗಿರುತ್ತೆ ಅಂದ್ರೆ ಪುವರ್ ವುಮನ್ ಅನ್ನ ರೆಫರ್ ಮಾಡುತ್ತೆ. ಇನ್ನ ಎರಡು ಹೂ ಮತ್ತು ವಿಚ್ ಅನ್ನುವಂತ ಎರಡು ಶಬ್ದಗಳನ್ನ ಕೊಟ್ಟಿದ್ದು, ಈ ಎರಡೂ ಶಬ್ದಗಳು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇವು ಪ್ರನೌನ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟಾಕ್ತವೆ. ಆದ್ರೆ ನಾವು ಟೈಪ್ಸ್ ಆಫ್ ಪ್ರನೌನ್ ಅನ್ನ ನೋಡಿದಾಗ ಅಲ್ಲಿ WH ನ ಕೆಲವು ವರ್ಡ್ಗಳು ಏನಾಗುತ್ತಪ್ಪ ಅಂತಂದ್ರೆ ಅವು ಪ್ರನೌನ್ ಆಗಿ ಕೆಲಸ ಮಾಡ್ತಾ ಇರ್ತವೆ. ಸೊ ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಹೂ ಕೇಮ್ ಟು ಸಿ ಹರ್ ಹಸ್ಬೆಂಡ್ ಹೂ ವಾಸ್ ಸಿಕ್ ಅಂಡ್ ವುಡ್ ನಾಟ್ ಈಟ್. ಇಲ್ಲಿ ಹೂ ಯಾರು ಅಂತಂದ್ರೆ ಪುವರ್ ವುಮನ್ಸ್ ಹಸ್ಬೆಂಡ್. ನೋಡಿ, ಆ ಹಸ್ಬೆಂಡ್ ಅನ್ನ ರೆಫರ್ ಮಾಡ್ಲಿಕ್ಕೆ ನಾವು ಒಂದು ಶಬ್ದ ಬಳಕೆ ಮಾಡಿದ್ದೀವಿ, ಪ್ರನೌನ್ ಹೂ ಅಂತ ಹೇಳಿ. ಕೊನೆಗೆ ವಿಚ್ ಅಂತಂದ್ರೆ ಇದು ಕೂಡ ಒಂದು ಪ್ರನೌನ್ ಆಗಿದ್ದು, ಇದು ಮಟೀರಿಯಲ್ಸ್ ಗಳಿಗೆ ಬಳಸ್ತಾ ಇರೋದ್ರಿಂದ, ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಸ್ಡ್ ಇರುವಂತದನ್ನ ಹೇಳ್ತಾ ಇರ್ಬೇಕಾದ್ರೆ ಬಳಸ್ತಾ ಇರೋದ್ರಿಂದ ಇಲ್ಲಿ ವಿಚ್ ಅನ್ನೋದು ಏನಾಗುತ್ತಪ್ಪ ಅಂತಂದ್ರೆ ಸ್ಮಾಲ್ ಬಾಕ್ಸ್ ಅನ್ನುವಂಥದ್ದನ್ನ ರೆಫರ್ ಮಾಡುತ್ತೆ. ನೀವು ಈ ತರ ಕಂಡು ಹಿಡ್ಕೊಂಡು ಬಿಟ್ಟಾದ ನಂತರ ನೀವು ಉತ್ತರ ಬರಿತಾ ಇರಬೇಕಾದ್ರೆ ಮೂರನೇ ಕಾಲಮ್ ನಲ್ಲಿ ನೋಡಿ, ಎ ಕಾಲಮ್ ನಲ್ಲಿ ಪ್ರನೌನ್ ಇದೆ, ಬಿ ಕಾಲಮ್ ನಲ್ಲಿ ನೌನ್ ಫ್ರೇಸ್ ಇದೆ. ನಿಮ್ ಉತ್ತರವನ್ನ ನೀವು ಬಿ ಕಾಲಮ್ ನಲ್ಲಾದ್ರೂ ಸರಿ ಬರಿಬಹುದು, ಇಲ್ಲ ಮೂರನೇ ಕಾಲಮ್ ನಲ್ಲಾದ್ರೂ ಕೂಡ ನೀವು ಮೆನ್ಷನ್ ಮಾಡಬಹುದು. ಸೊ ಈ ತರದ ಒಂದು ಪ್ರಶ್ನೆ ನಿಮಗೆ 5 ಅಂಕಗಳನ್ನ ನಿಮ್ಮ PUC ಇಂಗ್ಲಿಷ್ ನಲ್ಲಿ ಕ್ಯಾರಿ ಮಾಡುತ್ತೆ. ಹಾಗಾದ್ರೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಈ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋದು ಹೇಗೆ, ವಾಟ್ ಈಸ್ ಪ್ರನೌನ್, ವಾಟ್ ಆರ್ ನೌನ್ ಅಂಡ್ ನೌನ್ ಫ್ರೇಸಸ್ ಅನ್ನುವಂತ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇದು ನಮ್ಮ PUC ಯ ಮೊದಲ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಅದ್ಭುತವಾಗಿರುವಂತಹ ಒಂದು ಸಹಕಾರವನ್ನು ಬಯಸ್ತಾ ಹೆಚ್ಚಿನ ವಿಡಿಯೋಗಳಿಗೆ ನೀವು ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.